ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ನಾವು ಈ ಚಾನಲ್ ಮುಖಾಂತರವಾಗಿ ವಾಚನ ಮಾಡ್ತಾ ಈ ಕೊರವಂಜಿಯ ಪ್ರವೇಶಕ್ಕೆ ಬಂದಾಗ ಇಲ್ಲಿ ಮಕ್ಕಳ ಬಗ್ಗೆ ಕೊರವಂಜಿ ಹೇಳ್ತಾಳೆ. ನನ್ನ ಕಂದ ಹುಟ್ಟ ಮಲೆ ಕೊಡೋದಿಲ್ಲ ಅಂತಂದ ಕೂಡಲೇ ಮತ್ತು ಅವನ್ನ ನೀನು ಗಪ್ಪು ಮಾಡಬೇಕು ಅಂದಾಕ್ಷಣ ತೂತೆ ಹಂಗಾರ ನೋಡುವ ಕೂಸನ್ನ ಗಪ್ಪು ಮಾಡೋ ಒಂದು ಮನೆತನ ನಮ್ಮ ಊರಾಗೈತಿ, ಆಕಿನ ಕರೆಸ್ತೀನಿ. ಹೆಂಗಾಗತ್ತಕ್ಕೋ ನೀನು ಒಟ್ಟು ನನ್ನ ಕೂಸನ್ನ ಗಪ್ಪು ಮಾಡ್ಬೇಕು ನೋಡು. ಆಗಲಿ ಬಿಡುವ ಮಾಡ್ತೀನಿ. ಕೂಸನ್ನ ಗಪ್ಪ ಮಾಡ್ಬೇಕಾದ್ರೆ ತೂತೆ ಭಾರ ಇಲ್ಲಿ ಯಾಕೆ ಕರದೆ ಇಲ್ಲ. ನಮ್ಮ ಕೊರವಂಜಿ ಕೂಸೊಂದು ಅಳಾಕತೈತಿ. ಮತ್ತು ಆಕೆಗೆ ನೀನು ಮಲಿ ಕೊಡಿಸೋತಂದ್ರೆ ಆಕೆ ಕಂದ ಮಲಿನ ಕೊಡೋದಿಲ್ಲಂತ. ಮತ್ತು ಮಲಿ ಕೊಡಲಿಲ್ಲ ಅಂದ್ರೆ ಅದು ಬದುಕೋದು ಹೆಂಗತ್ತಂದ್ರೆ ತನ್ನ ಪಟ್ಟದರ್ಶಿ ಆದರಂಬರ ತೋರಿಸೈತಿ ಅಂತ ಹೇಳ್ತಾಳೆ. ಈಗ ನಾವು ದೊರಸಾಣಿ ತಾಯಿ ಮಂದಿರಕ್ಕೆ ಆಕಿನ ಕರ್ಕೊಂಡು ಹೋಗ್ಬೇಕಾಗಿತ್ತು ನಾವು. ಮತ್ತು ಹೆಂಗೆ ಮಾಡೋದು? ಆಕಿನ ಹೆಂಗಾದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕಾರೆ ಆಕೆ ಕೂಸನ್ನ ಗಪ್ಪು ಮಾಡಬೇಕಾಗೈತಿ. ಅದಕ್ಕೆ ಏನು ಮಾಡ್ತಿ? ಅಯ್ಯ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ರೂತಿ? ನೋಡು, ನಮಗಂತೂ ಮೊದಲಿಂದು ಸನ್ಮಂತ ಮಾಡೋರು ಮಣ್ತನ ಅಂತ ಹೆಸರೈತಿ. ಅಂದ್ರೆ ನಮ್ಮ ಮಕ್ಕಳನ್ನ ನಾವು ಮೊದಲಿನ ಸನ್ಮಂತ ಮಾಡ್ಕೋತ ಬಂದವು. ಹಂಗೆ ನಮ್ಗೆ ಏನೈತಿ ಅಂದ್ರೆ ನಾವು ಹಿಂದೆ ಮನೆ ಹಿಂದೆ ಗೋಡೆಗೆ ಮತ್ತು ಬೋರ್ಡನ್ನು ಬರ್ಸಿದ್ವು. ಅಲ್ಲ ಮನೆ ಮುಂದೆ ಯಾರ ಬೋರ್ಡ್ ಬರ್ಸ್ತಾರೆ, ಹಿಂದಕ್ಕೆ ಇಲ್ಲ. ನಮ್ಮ ಮನೆ ಹಿಂದ್ಗಡೆ ದೊಡ್ಡ ರೋಡ್ ಹದತಿ, ಅಲ್ಲಿ ಮಂದಿ ಹೋಗೋದು ಬರೋದು ಭಾಳಲ್ಲ. ಅದಕ್ಕಾಗಿ ಸನ್ಮಂತ ಮಾಡೋರ ಮನೆತನ ಅಂತೇಳಿ ಬೋರ್ಡ್ ಬರ್ತಿದ್ವು. ಆತು ಬಿಡೋ ಚಲೋ ಆಯಿತು. ಹಂಗಾರೆ ಕೊರವಂಜಿ ಎತ್ತರ ಹೋಗೋನು ಮತ್ತು ನನ್ನ ಆಕೆ ಕೂಸನ್ನ ಗಪ್ ಮಾಡಿದ್ರೆ ಸಾಕ. ಆಯ್ತು ಬಿಡುವ. ಇಲ್ಲ ಕೊರವಂಜಿ ಇಲ್ಲೇ ಕುಂತ ನೋಡ್ರ. ಅಯ್ಯ ಎಷ್ಟು ಚಂದ ಕೊರವಂಜಿ, ಆಕೆ ಚಂದ ಅದಾಳವ. ಆಕೆ ದೇವಲೋಕದ ಕೊರವಂಜಿ ಅಂತ ಹೇಳಿದಾಳು. ಏನೆಲ್ಲ ಹೇಳಿದ್ರು ನನಗೆ, ಎಲ್ಲ ವೇದಗಳು, ಉಪನಿಷತ್ತುಗಳು, ಪುರಾಣ ಏನೆಲ್ಲ ಹೇಳಿದರು. ಪರಮಾತ್ಮ ವಂಶಾವಳಿ ಇಂಥ ಶಾಣ್ಯಕರೇ ಇಂಥ ಶಾಣ್ಯ ಕೊರವಂಜಿ ಎಲ್ಲಾರ ಸಿಕ್ಕರೆ ಕರ್ಕೊಂಡು ಬಾ ಅಂತೇಳಿ ನಮ್ಮ ತಾಯಿ 5 ವರ್ಷ ಹೇಳಿದ್ದಾರೆ. ಹಿಂಗೆ ಸತ್ಯಭಾಮ ತಾಯಿ ಮಂದಿರಕ್ಕೆ ನಾವು ಹೋಗಬೇಕಾದ್ರೆ ಈಗಿನ ಕರ್ಕೊಂಡು ಹೋಗ್ಬೇಕಾದ್ರೆ ಮತ್ತು ಆಕಿನ ಕೂಸನ್ನು ಗಪ್ ಮಾಡ್ಬೇಕಾಗೈತಿ. ಅದಕ್ಕೆ ನೀ ಗಪ್ ಮಾಡುವ. ಆಯ್ತು ಬಿಡವ. ಕೊರವಂಜಿ ಈಕೆ ನೋಡುವ ನಮ್ಮ ದೂತಿ ಈಕೆ ಕೂಸನ್ನು ಗಪ್ ಮಾಡ್ತಾಳು. ಆತು ಬಿಡುವ. ಕೂಸನ್ನು ಗಪ್ ಮಾಡಿದ್ರೆ ಹಂಗಾರೆ ಕೊರವಂಜಿ ನನ್ನ ಕೂಸ ನಿನ್ನ ಕೈಯಾಗ ನಾ ಯಾವ ಕಾಕಲ್ಲಿ ಕೂಸು ಕೊಡೋದು. ಮೊದಲು ಹೆಂಗೆ ಗಪ್ ಮಾಡ್ತಿ ಹೇಳು. ಅದ್ರಾಗೇನವ ಇದು ಸನ್ಮಾನ ಮಾಡೋದು ಹೆಂಗಂತಂದ್ರೆ ನೋಡು, ನಿಮ್ಮ ಮನೆಯೊಳಗೆ ಹಿಂದೆ ಹಿತ್ತಲೈತಿಲ್ಲೋ ಐತಿ. ಎಲ್ಲರ ಮನ್ಯಾಗ ಹಿತ್ತಲಿರ್ತಾವೆ. ಆ ಹಿತ್ತಲಕ್ಕೆ ಹೋಗೋದು ಕೂಸು ತೊಗೊಂಡು ಅಲ್ಲೇನು ಮಾಡೋದಂದ್ರೆ ಒಂದು ನಡಮಟ ಒಂದು ತೆಗೆದು ಪದ್ಧತಿ ಇರುವ ತೆಗಿವ ತೆಗೆದು ಏನು ಮಾಡೋದಂದ್ರೆ ಆ ಮಣ್ಣು ಅಲ್ಲೇ ಬಾಜೂಕ ಮ್ಯಾಲ ಒಕ್ಕವ. ಆಮೇಲೆ ಏನು ಮಾಡೋದಂದ್ರೆ ಕೆಳಗಡೆ ಒಂದು 3 ಥರ ತಪ್ಪಲು ಹಾಕೋದು. ಎಕ್ಕಿದು ಲಕ್ಕಿದು ಮೆಕ್ಕಿದು. ಯಾಕೆ? ಅಲ್ಲ ಮೆತ್ತಗೆ ಬೇಕಲ್ಲ. ಮತ್ತು ಕೂಸ ಮಲಗಬೇಕಾದ್ರೆ ಅದಕ್ಕೆ ಮೆತ್ತಗೆ ಹಾಸಿಗೆ ಐತಿ ಹಾಸೋದು. ಹತ್ತು ಬಿಡುವ ಹಾಸು. ಆಮೇಲೆ ಏನು ಮಾಡೋದು? ನಿನ್ನ ಕೂಸ ತೊಗೊಂಡು ಏನು ಮಾಡೋದು? ಅದ್ರ ಮೇಲೆ ಇಡು. ಎಷ್ಟು ಮುಂದೆ ಆಮೇಲೆ ಅದು ಮತ್ತೆ 3 ಥರ ತಪ್ಪಲ ಹಾಕೋದು. ಯಾವುದು? ಈ ಮಾಯಂದು ಗಾಯಂದು ಗೋವಿಂದು ಇವು ತಪ್ಪಲ ಹಾಕಿ ಆಮೇಲೆ ಏನು ನಾವು ಮೇಲೆ ಇಟ್ಟಿರ್ತೀವಲ್ಲ ಮಣ್ಣ ಅದನ್ನ ತೊಗೊಂಡು ಅದ್ರ ಮೇಲೆ ಕುಣಿಯೊಳಗೆ ಅದು ಕೂಸಿ ಮೇಲೆ ಸುರುವುದು. ಏನು ಮಾತಾಡ್ತೇನೆ ನೀನು? ಹಂಗಲ್ವ, ಕೂಸು ಗಪ್ ಆಗ್ಬೇಕು ಬೇಕಾಗಿದ್ದರಿಂದ ಹಾಕ್ಬಿಡು, ಗಪ್ ಮಾಡು. ಆಮೇಲೆ ಏನಾಗಿತ್ತಲ್ಲ ಮಣ್ಣೆಲ್ಲದು ಮುಚ್ಚೋದು. ಅದ್ರ ಮೇಲೆ ಒಂದು ಕಲ್ಲು ಹೇಳೋದು. ಮತ್ತು ಒಂದು ಮುಳ್ಳಿನ ಕಂಟಿ ತಂಬದ ಮೇಲೆ ಇಟ್ಬಿಟ್ರೆ ನಿನ್ನ ಕೂಸ ಕೊಯ್ಯಿಲ್ಲ ಗಪ್ ಚಿಪ್ ಆಗಿಬಿಡ್ದೆ. ಏನ ಮಾನಗಿಡಿ ಅಲ್ಲ, ಏನು ಮಾತಾಡ್ತೀವಿ? ಅಲ್ಲ ಕೂಸನ್ನ ಯಾರು ಹೋಗಿತಾರೇನು? ಏನು ಅಂತ ಏನಂತಾಳಕಿ ನೋಡುತ್ತೆ. ನೀ ಕರ್ಕೊಂಬಂದಿಲ್ಲ ಈಕಿ ನನ್ನ ಕೂಸನ್ನು ತೆಗೆದು ಹುಗಿಬೇಕಂತಾಳು. ಮಾನಗಿಡಿ ಹಂಗೆ ಮಾಡಬಾರ್ದು. ಅದಕ್ಕೆ ಕೂಸಂತಂದ್ರೇನು ಮಕ್ಕಳಂದ್ರೆ ಶ್ರೇಷ್ಠ ಅಂತ ಮಕ್ಕಳನ್ನ ಹಂಗೆ ಹುಗಿಬಾರ್ದು. ಹೇಳುತ್ತೆ ನೀನಾದರೂ ಹೇಳೋನು. ಯಾಕಂತಂದ್ರೆ ಮಕ್ಕಳಿದ್ರೆ ಮನೆ ಚಂದವಾ, ಹೌದಲ್ಲ? ಅಲ್ಲ ಮಕ್ಕಳಿದ್ರೆ ಮನೆ ಚಂದ. ನಮ್ಗೆ ಅನ್ಸಿಮಟ್ಟಿಗೆ ಮನ್ಯಾಗ ಒಂದು ಚೀಲ ಜ್ವಾಳ ಇದ್ರೆ ಉಣ್ಣಾಕಾರ ಬರ್ತದೆ. ಮಕ್ಕ ತೊಗೊಂಡು ಏನು ಮಾಡೋದ?
ಹಾಗಲ್ಲ, ಎಷ್ಟೇ ಬಡವರಿರಲಿ ಶ್ರೀಮಂತರಿರಲಿ, ಮನ್ಯಾಗ ಒಂದು ಮಗು ಇದು ಆಡ್ತಾ ಇದ್ದರೆ ನೋಡು, ಬಾಲಕರಿಲ್ಲದ ಬಾಲ್ಯ ಜಾತರ ಜನ್ಮ, ಬಾಡಿಗೆ ಎತ್ತು ದುಡ್ದಂಗೆ ಅಂತ ಹೇಳ್ತಾರಲ್ಲ, ಹಾಶುಂಡ ಬೀಸಿ ಬಾಳೆ ಎಲೆ ಹೋಗೋದಂಗೆ ಆಗ್ತದೆ. ಅದಕ್ಕೆ ಮಕ್ಕಳು ಇರಬೇಕು, ಮಕ್ಕಳನ್ನ ಸನ್ಮಂತ ಮಾಡ್ಬೇಕು. ಅದಕ್ಕೆ ಹಿಂಗೆ ಇದು ಇಲ್ಲಿ ಬಿಡು, ಏನು ಮಾಡ್ಬೇಕಂದಿದ್ದೂತೆ? ಹೌದು, ಮತ್ತು ನೀವು ಹೇಳ್ದಂಗೆ ಹುಗಿಬಾರ್ದು. ಯಾಕಂದರೆ ನಾವು ಒಂದು ತೊಡೆ ಕಟ್ಟಿಗೆ ತಂದು ಸುಡಬೇಕು ನೋಡೋದು. ಏನು ಮಾತಾಡ್ತೀರಿ? ಒಬ್ಬಕ್ಕೆ ಹುಗಿಬೇಕಂತೀರಿ, ಒಬ್ಬಕ್ಕೆ ಸುಡಬೇಕಂತೀರಿ. ಅಲ್ಲ, ಮಕ್ಕಳಂದ್ರೆ ಶ್ರೇಷ್ಠ. ಹೇಗೆ ಶ್ರೇಷ್ಠ ನೋಡುತ್ತೆ? ಮಕ್ಕಳಿದ್ದರೆ ಮನಿ ಚಂದ. ಏನು ಕೊಡ್ರಿ, ಮಕ್ಕಳಿದ್ರೆ ಮನಿ ಚಂದ ಅಂತಿ ನೋಡು. 10 ಕೂಸ ಹರಿದ ಹೊಟ್ಟೆ ಇಲ್ದ ಹಂಗೆ ಉಪವಾಸ ಕೊಡೋದಲ್ಲ. ಏನೇ ಆಗಲಿರುತ್ತೆ, ಬಡವರೇ ಇರಲಿ ಬಲ್ಲಿರೇ ಇರಲಿ, ಮಕ್ಕಳ ಇದ್ದಷ್ಟೇ ಚಂದ. ಯಾಕೆ? ಮಕ್ಕಳಿಂದಲೇ ಭಾಗ್ಯ, ಮಕ್ಕಳಿಂದಲೇ ಇಹಲೋಕ, ಮಕ್ಕಳಿಂದಲೇ ಪರಲೋಕ. ಬೆಕ್ಕು ಮೊದಲಾದ ಮಿಕ್ಕ ಪ್ರಾಣಿಗಳಿಗೆಲ್ಲ ಮಕ್ಕಳು ಬೇಕು. ಏನಂದು ಕೊರಂಜಿ? ಬೆಕ್ಕು ಮೊದಲಾದಂಥ ಮಿಕ್ಕ ಪ್ರಾಣಿಗಳಿಗೆಲ್ಲ ಕೂಡ ಮಕ್ಕಳು ಬೇಕು ಅಂತಂದೆ. ಏನು ಮಾತಾಡ್ತೀಯ ನೀನು? ಅಲ್ಲ, ಬೆಕ್ಕ ಏನ ಅಂದರೂ ತುಡುಗು ಮಾಡೋದು ತಪ್ಪೋದಿಲ್ಲ. ಹೀಗಾಗಿ ನಾವು ನಮ್ಮ ಮನ್ಯಾಗ ಬೆಕ್ಕ ಸಹಿತ ಸಾಕಿಲ್ಲ. ನೀವು ಬೆಕ್ಕ ಯಾಕೆ ಸಾಕ್ತೀಯ? ನೀವಿಬ್ಬರು ನಿಮ್ಮ ಮನ್ಯಾಗ ನೀವು ಬೆಕ್ಕಾಗಿದ್ರಿ. ಹಾಗಲ್ಲ ಕೊರಂಜಿ, ನಾವೇನು ಬೆಕ್ಕಾಗಿಲ್ಲ, ಎಲ್ಲರಿಗೂ ಬೇಕಾಗಿದ್ವ. ಏನೇ ಆಗಲಿರುತ್ತೆ, ಬೆಕ್ಕು ಮೊದಲಾದ ಮಿಕ್ಕ ಪ್ರಾಣಿಗಳಿಗೆಲ್ಲ ಮಕ್ಕಳು ಬೇಕು. ಮಕ್ಕಳಿಲ್ಲದ ಮನುಷ್ಯ ಲೆಕ್ಕದೊಳಗಿಲ್ಲ.